ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ಮೈಸೂರು ಬೋಂಡವನ್ನು ಮನೆಯಲ್ಲೇ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹೋಟೆಲಲ್ಲೆಲ್ಲ ಹೋದಾಗ ಬೋಂಡ ಒಳಗಡೆ ಒಳ್ಳೆ ಸ್ಪೋಂಜ್ ಥರ ಇರುತ್ತೆ, ಅದೇ ರೀತಿ ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಅದೇ ರೀತಿ ಬೋಂಡ ಪರ್ಫೆಕ್ಟಾಗಿ ನಮಗೆ ಮನೆಯಲ್ಲೇ ಮಾಡ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅದೇ ರೀತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟಿಗೆ ಇದೇ ರೀತಿ ಒಂದು ಬೌಲ್ ತಗೋಬೇಕು. ಅದಕ್ಕೆ 1 ಕಪ್ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಾನಿವಾಗ ಹೋಟೆಲ್ ಸ್ಟೈಲ್ ಮೈಸೂರು ಬೋಂಡ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಹೆಲ್ತಿ ವೈಸ್ ನೋಡೋದಾದರೆ ಈ ಮೈದಾ ಹಿಟ್ಟು ಬದಲು ನಿಮಗೆ ಗೋಧಿ ಹಿಟ್ಟನ್ನು ಸಹ ತಗೋಬೋದು. ಗೋಧಿ ಹಿಟ್ಟಲ್ಲಿ ಸಹ ಚೆನ್ನಾಗೇ ಬರುತ್ತೆ. ಇನ್ನು ಇದಕ್ಕೆ ಅರ್ಧ ಚಮಚ ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದೇ ರೀತಿ ಅರ್ಧ ಚಮಚ ಅಡುಗೆ ಸೋಡಾವನ್ನು ಸಹ ಹಾಕ್ತಾಯಿದ್ದೀನಿ. ಇನ್ನು ನಮ್ಮದು ಬೋಂಡ ಒಳ್ಳೆ ಕ್ರಿಸ್ಪಿಯಾಗಿ ಬರಲಿಕ್ಕೋಸ್ಕರ 2 ಚಮಚ ಅಕ್ಕಿ ಹಿಟ್ಟನ್ನು ಸಹ ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಿದರೆ ನಮ್ಮದು ಬೋಂಡ ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗೇ ಇರುತ್ತೆ. ಇನ್ನು ಈ ಡ್ರೈ ಇಂಗ್ರೀಡಿಯೆಂಟ್ಸನ್ನೆಲ್ಲ ಇದೇ ರೀತಿ ಒಂದು ವಿಸ್ಕಲ್ಲಿ ನಾವು ಮಿಕ್ಸ್ ಮಾಡ್ಕೋಬೋದು. ಯಾಕಂದರೆ ಅಲ್ಲಲ್ಲಿ ಗಂಟೆಲ್ಲ ಇರಬಾರ್ದು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇನ್ನಿದಕ್ಕೆ 1 ಕಪ್ ಮೊಸರನ್ನು ಹಾಕಬೇಕು. ಯಾವ ಕಪ್ಪಲ್ಲಿ ನಾವು ಮೈದಾ ಹಿಟ್ಟನ್ನು ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 1 ಕಪ್ ಮೊಸರನ್ನು ಇದಕ್ಕೆ ಹಾಕಬೇಕು. ಈ ಮೊಸರನ್ನು ಸಹ ಹಾಕಿ ಇದೇ ರೀತಿ ನಾವು ಕೈಯಲ್ಲಿ ಒಳ್ಳೆ ಮಿಕ್ಸ್ ಮಾಡಬೇಕು. ನೀರು ಹಾಕಬಾರ್ದು, ಆ ಮೊಸರಲ್ಲೇ ಈ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇದ್ದಂಗೆ ಇದೇ ರೀತಿ ಸ್ವಲ್ಪ ಗಟ್ಟಿ ಹಿಟ್ಟಿದ್ದರೆ 1/4 ಕಪ್ ಅಳತೆಯಷ್ಟು ಬಿಸಿ ನೀರು, ತುಂಬ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ನೀರನ್ನು ಹಾಕಬೇಕು. ತಣ್ಣೀರು ಹಾಕಬೇಡಿ, ಬಿಸಿ ನೀರನ್ನೇ ಹಾಕಿ ಕೈಯಲ್ಲಿ ಇದೇ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಇವಾಗ ನಾವು ಹಿಟ್ಟನ್ನು ಕಲಿಸುವಾಗ ಇದೇ ರೀತಿ ಇದೆ ನೋಡಿ. ಈ ಹಿಟ್ಟನ್ನು ಇನ್ನು ನಾವು ಕೈ ಬಿಡದೆ ಒಂದು 5ರಿಂದ 6 ನಿಮಿಷ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿದರೆ ಮಾತ್ರ ನಮ್ಮದು ಬೋಂಡ ಒಳ್ಳೆ ಪರ್ಫೆಕ್ಟಾಗಿ ಬರೋದು. ಅದಕ್ಕೋಸ್ಕರ ಕೈ ಬಿಡದೆ ಇದೇ ರೀತಿ 5ರಿಂದ 6 ನಿಮಿಷ ನೀವು ಮಿಕ್ಸ್ ಮಾಡಲೇಬೇಕು. ಹಿಟ್ಟು ಮಿಕ್ಸ್ ಮಾಡ್ತಾ ಮಾಡ್ತಾ ಒಳ್ಳೆ ಸಾಫ್ಟ್ ಆಗುತ್ತೆ. ಇದೇ ರೀತಿ ಕೈಯಲ್ಲಿ ಹಿಡಿದ್ರೆ ತನ್ನಷ್ಟಕ್ಕೆ ಹಿಟ್ಟು ಕೆಳಗಡೆ ಬೀಳಬೇಕು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇನ್ನು ಕೆಲವೊಂದು ಐಟಮ್ಸನ್ನು ಇದಕ್ಕೆ ಸೇರಿಸ್ಲಿಕ್ಕೆ ಉಂಟು. ಫಸ್ಟಿಗೆ ನಾವು ಶುಂಠಿ ಮತ್ತು ಹಸಿಮೆಣಸಿನಕಾಯಿನ ಜಜ್ಜಿದು 1 ಚಮಚ ಹಾಕ್ತೀನಿ. ಇಲ್ಲಾಂದರೆ ನಿಮಗೆ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಬೋದು. 1 ಚಮಚ ಕೊತ್ತಂಬರಿ ಸೊಪ್ಪು, ಅದೇ ರೀತಿ 1 ಚಮಚ ಕರಿಬೇವಿನ ಸೊಪ್ಪನ್ನು ಸಹ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಅರ್ಧ ಚಮಚ ಜೀರಿಗೆಯನ್ನು ಹಾಕಬೇಕು. ಇದಿಷ್ಟನ್ನು ಹಾಕಿ ಇನ್ನೊಂದು ಸರ್ತಿ ನಾವು ಈ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಬೇಕು. ನಾವು ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಳ್ಳೆ ಮಿಕ್ಸ್ ಆಗಬೇಕು. ಎಲ್ಲ ಕಡೆ ಹಿಟ್ಟಲ್ಲಿ ಎಲ್ಲ ಕಡೆ ತಾಗುವ ಹಾಗೆ ಇದೇ ರೀತಿ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಇನ್ನು ಇದರ ಕನ್ಸಿಸ್ಟೆನ್ಸಿ ನಾನು ನಿಮಗೆ ತೋರಿಸ್ತೀನಿ. ಕೈಯಲ್ಲಿ ತೆಗೆದು ನಾವು ಬೋಂಡ ಹಾಕುವಾಗ ಇದೇ ರೀತಿ ಬೋಂಡವನ್ನು ಹಾಕಲಿಕ್ಕೆ ನಮಗೆ ಬರಬೇಕು. ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇನ್ನು ಈ ಹಿಟ್ಟನ್ನು ಕವರ್ ಮಾಡಿ ಅರ್ಧ ಗಂಟೆ ನಾವು ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ನಿಮಗೆ ಟೈಮ್ ಇದ್ದರೆ 1 ಗಂಟೆ ಬಿಡ್ಬೋದು, ಕಮ್ಮಿ ಅಂದರೆ ಅರ್ಧ ಗಂಟೆ ಆದರೂ ಇದನ್ನು ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ನಾನಿವಾಗ ಹಿಟ್ಟು ಕಲಸಿಟ್ಟು ಅರ್ಧ ಗಂಟೆ ಆಯಿತು. ಇವಾಗ ಹಿಟ್ಟನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇದೇ ರೀತಿ ಇದೆ. ಇನ್ನು ಈ ಹಿಟ್ಟನ್ನು ನಾವು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು, ಇದೇ ರೀತಿಯೇ ಇರಲಿ. ಇನ್ನು ಬೋಂಡ ಮಾಡಲಿಕ್ಕೋಸ್ಕರ ಒಂದು ಪಾನ್ ಬಿಸಿ ಆಗಲಿಕ್ಕೆ ಇಡೋಣ. ಪಾನ್ ಬಿಸಿ ಆದಮೇಲೆ ಅದಕ್ಕೆ ಬೋಂಡ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಮಾತ್ರ ಒಳ್ಳೆ ಬಿಸಿ ಆಗಬೇಕು ಬೋಂಡ ಹಾಕೋದಕ್ಕಿಂತ ಮುಂಚೆ. ಯಾವ ರೀತಿ ಬಿಸಿ ಆಗಿದೆ ಅಂತ ನೋಡಲಿಕ್ಕೆ ಸ್ವಲ್ಪ ಹಿಟ್ಟನ್ನು ತೆಗೆದು ಎಣ್ಣೆಗೆ ಹಾಕಿ ಆ ಹಿಟ್ಟು ತನ್ನಷ್ಟಕ್ಕೆ ಮೇಲೆ ಬಂದರೆ ಎಣ್ಣೆ ಬಿಸಿ ಆಯಿತು ಅಂತ. ಇನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ನಮ್ಮ ಕೈಯನ್ನು ಆ ನೀರಲ್ಲಿ ಮುಳುಗಿಸಿ ಒಂದು ಸೈಡಿಂದ ಇದೇ ರೀತಿ ಹಿಟ್ಟನ್ನು ತಗೋಬೇಕು. ನೋಡಿ, ಇದೇ ರೀತಿ. ಇನ್ನು ಬಿಸಿಯಾಗಿರುವ ಎಣ್ಣೆಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿ ನಾವು ಬೋಂಡವನ್ನು ಹಾಕಬೇಕು. ಒಂದು ಬೋಂಡವನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಬೋಂಡವನ್ನು ಹಾಕಬೇಕು. ಯಾಕಂದರೆ ಆ ಎಣ್ಣೆದು ಬಿಸಿ ಬ್ಯಾಲೆನ್ಸ್ ಆಗಲಿಕ್ಕೆ. ನಾವು ಬೇಗ ಬೇಗ ಹಾಕಿದರೆ ಎಣ್ಣೆ ಸ್ವಲ್ಪ ತಣ್ಣಗಾಗುತ್ತೆ. ಅದಕ್ಕೋಸ್ಕರ ಒಂದು ಬೋಂಡವನ್ನು ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದನ್ನು ಹಾಕಬೇಕು. ನೋಡಿ, ಇದೇ ರೀತಿ ಬೋಂಡವನ್ನು ಹಾಕಬೇಕು.
ಇದೇ ರೀತಿ ಬೋಂಡವನ್ನು ಹಾಕೋದ್ರಿಂದ ಎಲ್ಲ ಬೋಂಡ ಒಂದೇ ಶೇಪಲ್ಲಿ ಅದೇ ರೀತಿ ಒಳ್ಳೆ ರೌಂಡ್ ಶೇಪಲ್ಲಿ ಬರುತ್ತೆ ನೋಡಿ. ಇವಾಗ ನಾವು ಬೋಂಡಲ್ಲೆಲ್ಲ ಎಣ್ಣೆಗೆ ಹಾಕಿದ್ದೀವಿ, ಅದು ತನ್ನಷ್ಟಕ್ಕೆ ಮೇಲೆ ಉಬ್ಬಿ ಬರುತ್ತೆ. ಇನ್ನು ಇದೇ ರೀತಿ ಫ್ರೈ ಮಾಡಬೇಕು. ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ, ಸ್ವಲ್ಪ ಲೈಟಾಗಿ ಫ್ರೈ ಆದ ತಕ್ಷಣ ನಾವು ಇದನ್ನೆಲ್ಲ ತೆಗಿಬೇಕು. ಇದಕ್ಕೆ ಒಂದು ಸೀಕ್ರೆಟ್ ಟಿಪ್ಸ್ ನಾನು ನಿಮಗೆ ಹೇಳಿಕೊಡ್ತೀನಿ. ಈ ಬೋಂಡವನ್ನೆಲ್ಲ ನಾನಿವಾಗ ತೆಗಿತಾ ಇದ್ದೀನಿ. ಬ್ರೌನ್ ಕಲರ್ ಆಗಲಿಕ್ಕೆ ಬಿಡ್ತಾ ಇಲ್ಲ, ಇದನ್ನು ತೆಗೆದು ಇನ್ನೊಂದು ಸರ್ತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದಕ್ಕೋಸ್ಕರ ನೋಡಿ ಇದನ್ನೆಲ್ಲ ತೆಗೆದು ಇನ್ನು ಬಾಕಿ ಇರುವ ಹಿಟ್ಟಿಂದ ಸಹ ಬೋಂಡವನ್ನು ಮಾಡ್ತಾಯಿದ್ದೀನಿ. ಎಲ್ಲ ಹಿಟ್ಟಿಂದ ನಾವು ಬೋಂಡ ಮಾಡಿ ಆದಮೇಲೆ ಇನ್ನೊಂದು ಸರ್ತಿ ನಾವು ಫ್ರೈ ಮಾಡಿಟ್ಟಿರುವ ಬೋಂಡವನ್ನು ಇದೇ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ಆವಾಗ ಕರೆಕ್ಟಾಗಿ ನಮಗೆ ಹೋಟೆಲಲ್ಲಿ ಸಿಗುವ ಅದೇ ರೀತಿದು ಬೋಂಡ ಸಿಗುತ್ತೆ. ಎರಡನೇ ಬ್ಯಾಚನ್ನು ಸಹ ನಾನು ಹಾಕಿದ್ದೀನಿ. ಇದೇ ರೀತಿ ಫ್ರೈ ಮಾಡಿ ಇದನ್ನೆಲ್ಲ ತೆಗಿತಾ ಇದ್ದೀನಿ. ಈ ಥರ ಲೈಟ್ ಕಲರ್ ಆದ ತಕ್ಷಣ ನಾವು ಈ ಬೋಂಡವನ್ನೆಲ್ಲ ತೆಗಿಬೇಕು. ಎಲ್ಲ ತೆಗೆದ ಆದಮೇಲೆ ಇನ್ನು ಅದೇ ಎಣ್ಣೆಗೆ ನಾವು ತೆಗೆದಿಟ್ಟಿರುವ ಆ ಬೋಂಡ ಇದೆಯಲ್ಲ ಅದನ್ನು ಇನ್ನೊಂದು ಸರ್ತಿ ಡಬಲ್ ಫ್ರೈ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮದು ಬೋಂಡ ಒಳ್ಳೆ ಕಲರು ಸಹ ಅದೇ ರೀತಿ ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಹೋಟೆಲಲ್ಲಿ ಸಿಗುವ ಅದೇ ಟೇಸ್ಟಲ್ಲಿ ಬರುತ್ತೆ ನೋಡಿ. ಎರಡನೇ ಸರ್ತಿ ಸಹ ಹಾಕಿ ಇದೇ ರೀತಿ ಎಲ್ಲ ಕಡೆ ನಾವು ಇದನ್ನು ಟರ್ನ್ ಮಾಡಿ ಫ್ರೈ ಮಾಡಬೇಕು. 1-2 ನಿಮಿಷ ಆದ ತಕ್ಷಣ ನೋಡಿ ನಮ್ಮದು ಬೋಂಡ ಎಲ್ಲ ಒಳ್ಳೆ ಬ್ರೌನ್ ಕಲರಿಗೆ, ಒಳ್ಳೆ ಗೋಲ್ಡ್ ಕಲರಿಗೆ ಬರುತ್ತೆ. ನೀವು ನೋಡಿರ್ಬೋದು, ಈಗ ಹೋಟೆಲಲ್ಲಿ ಎಲ್ಲ ಸಿಗುವ ಬೋಂಡ ಎಲ್ಲ ಇದೇ ರೀತಿ ಒಳ್ಳೆ ಬ್ರೌನ್ ಕಲರಲ್ಲಿ ಇರುತ್ತೆ. ಇದೇ ರೀತಿ 2 ಸರ್ತಿ ಒಂದು ಸರ್ತಿ ಫ್ರೈ ಮಾಡಿದರೆ ಚೆನ್ನಾಗಿ ಇರುತ್ತೆ. ಇಲ್ಲಿ ನಮ್ಮದು ಬೋಂಡ ಎಲ್ಲ ಫ್ರೈ ಆಯಿತು. ಇನ್ನು ಒಂದು ಪಾತ್ರೆಗೆ ಟಿಶ್ಯೂ ಇಟ್ಕೊಂಡು ಅದಕ್ಕೆ ಈ ಬೋಂಡವನ್ನು ತೆಗೆದು ಹಾಕಿದರೆ ಆ ಎಣ್ಣೆ ಎಲ್ಲ ಟಿಶ್ಯೂ ಹೀರ್ಕೊಳ್ಳುತ್ತೆ. ನೋಡಿ ನಮ್ಮದು ಬೋಂಡ ರೆಡಿ ಆಯಿತು. 1 ಕಪ್ ಮೈದಾ ಹಿಟ್ಟಿನಿಂದ ಇಷ್ಟು ಬೋಂಡವನ್ನು ಮಾಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ, ಹೊರಗಡೆ ಕ್ರಿಸ್ಪಿಯಾಗಿ ಅದೇ ರೀತಿ ಒಳಗಡೆ ಒಳ್ಳೆ ಸ್ಪೋಂಜ್ ಥರ ಇರುವ ಬೋಂಡ ರೆಡಿ ಆಯಿತು. ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಟಿಲ್ ದೆನ್, ಬಾಯ್ ಬಾಯ್.